ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತೊಂದು ಕಡಿಮೆ ಬಜೆಟ್ಗೆ HF ಹಸುವನ್ನು ಮಾರಾಟಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಆದಷ್ಟು ನಾನು ಹಳ್ಳಿ ಕಡೆ ಇರುವ ಹಸುಗಳನ್ನ ಆಯ್ಕೆ ಮಾಡಿ ಮಾರಾಟ ಮಾಡೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ಮತ್ತು ಆದಷ್ಟು ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡಲ್ಲ, ಕರು ಹಾಕಿರೋ ಹಸುಗಳನ್ನ ಮಾತ್ರ ನಾನು ಮಾರಾಟ ಮಾಡೋದು. ಯಾಕಂದರೆ ಯಾರಿಗೂ ಮೋಸ ಹೋಗೋದು ಬೇಡ. ಆದಷ್ಟು ನಾನು ಪ್ರೂಫ್ ಸಮೇತನೇ ಹಾಲು ಕರೆದಿರೋದು ಮತ್ತು ಆದಷ್ಟು ತೊಟ್ಟು ಎಲ್ಲನೂ ಕೂಡ ಪ್ರೂಫ್ ಸಮೇತನೇ ವಿಡಿಯೋ ಮುಖಾಂತರನೇ ನಿಮಗೆ ತಿಳಿಸ್ತೀನಿ. ಅದೇ ಥರ ಇವತ್ತು ಕೂಡ ಒಂದು HF ಹಸು, ಕರು ಹಾಕಿರೋ ಹಸುವನ್ನು ಮಾರಾಟಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಎಷ್ಟು ಲೀಟ್ರು ಹಾಲು ಬೀಳ್ತೈತೆ ಅದೆಲ್ಲನೂ ಕೂಡ ಇದೇ ವಿಡಿಯೋದಲ್ಲಿ ಪ್ರೂಫ್ ಸಮೇತನೇ ತೋರಿಸಿದ್ದೀನಿ. ಅದಕ್ಕೋಸ್ಕರ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಆದಷ್ಟು ಒಂದು ನಿಮಿಷನೂ ಕೂಡ ವಿಡಿಯೋನ ಪೂರ್ತಿ ನೋಡಿ ಅಂತ ವಿನಂತಿ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ಬನ್ನಿ, ಈಗ ಹಾಲು ಕರೆದಿರೋದು ಯಾವ ಕರು, ಎಷ್ಟು ಹಲ್ಲು ಆಗೈತೆ, ಹಸು ಯಾವ ಥರ ಐತೆ, ಮೇಯೋದ್ರಲ್ಲೆಲ್ಲ ಹೆಂಗೈತೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಹಸು ಬಗ್ಗೆ ನಿಮಗೆ ಆದಷ್ಟು ಮಾಹಿತಿಯನ್ನು ನಾನು ಕೊಟ್ಟಿರೋದು. ನೋಡಿ ಫ್ರೆಂಡ್ಸ್, ಹಸು ಸಾಕಾಣಿಕೆನ ಕರೆಕ್ಟಾಗಿ ಮಾಡಿಲ್ಲ ಅವರು. ಹಸುನ ಹೊಟ್ಟೆ ತುಂಬ ಮೇವನ್ನ ಕೊಟ್ಟಿಲ್ಲ. ಅದರಿಂದ ಒಂದು ಸ್ವಲ್ಪ ವೀಕ್ ಆಗೈತೆ ಹಸು, ಇರೋದನ್ನ ನಿಜ ಹೇಳ್ತೀನಿ. ಅದರಿಂದ ನಿಮಗೆ ಈ ಹಸುನ ಕಡಿಮೆ ಬಜೆಟ್ಗೆ ಒಂದು ಸ್ವಲ್ಪ ಸಿಗ್ತಾರದು. ಜರ್ಸಿ ಬೆಲೆಗೆ HF ಹಸುನೇ ನಿಮಗೆ ಸಿಗ್ತೈತೆ. ನೋಡಿ, ತುಂಬ ಚೆನ್ನಾಗೈತೆ ಹಸು. ಒಂದು ಸ್ವಲ್ಪ ವೀಕ್ ಆಗೈತೆ. ನೀವು ಒಂದು ಸ್ವಲ್ಪ ಹೊಟ್ಟೆ ತುಂಬ ಮೇವನ್ನ ಕೊಟ್ಟು ಡೆವಲಪ್ ಮಾಡಿಕೊಂಡು ಚೆನ್ನಾಗಿ ಸಾಕೋತೀನಿ ಅಂದರೆ ತುಂಬ ಚೆನ್ನಾಗೈತೆ ಹಸು. ಹಣೆ ಮೇಲೆ ಸ್ಟಾರ್ ಐತೆ, ಒಳ್ಳೆ ಲೆಂತು ಸೈಜ್ನು ಕೂಡ ತುಂಬ ಚೆನ್ನಾಗೈತೆ. ಆದಷ್ಟು ಹಾಲು ಕರೆದಿರೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಹಾಲು ಕರೆಯೋದನ್ನ ಸ್ಟಾರ್ಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಒಂದೊಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ಆದಷ್ಟು ಈ ಥರ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ನಾನು ಮಾಡ್ತೀನಿ. ಯಾಕಂದರೆ ಹಾಲು ಎಷ್ಟು ಲೀಟ್ರ್ ಬರ್ತೈತೆ ಮತ್ತು ಯಾವ ತೊಟ್ಟಲ್ಲಿ ಹಾಲು ಬರ್ತೈತೆ, ಯಾವ ತೊಟ್ಟಲ್ಲಿ ಹಾಲು ಬರ್ತಾ ಇಲ್ಲ ಅನ್ನೋದನ್ನ ಎಲ್ಲನೂ ಕೂಡ ನಾನು ಆದಷ್ಟು ಪ್ರೂಫ್ ಸಮೇತನೇ ತೋರಿಸ್ತೀನಿ. ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಐತೆ ಅಂತ ನನಗೆ ಗೊತ್ತು. ಈ ಥರ ಕಷ್ಟಪಟ್ಟು ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಯಾರಿಗೂ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ಕಷ್ಟಪಡ್ತಾ ಇರೋದು, ನಿಮಗೋಸ್ಕರ ಕಷ್ಟಪಡ್ತಾ ಇರೋದು. ಆದಷ್ಟು ನಿಮಗೆ ವಿಡಿಯೋದಲ್ಲೇ ಒಂದು ಪ್ರೂಫ್ ಸಿಗಲಿ. ಹಸು ಯಾವ ಥರ ಹಾಲು ಕೊಡ್ತೈತೆ, ಯಾವ ತೊಟ್ಟಲ್ಲಿ ಹಾಲು ಜಾಸ್ತಿ ಬರ್ತೈತೆ, ಯಾವ ತೊಟ್ಟಲ್ಲಿ ಹಾಲು ಕಮ್ಮಿ ಬರ್ತೈತೆ ಅಂತ ಆದಷ್ಟು ನಿಮಗೆ ಪ್ರೂಫ್ ಸಿಗಲಿ ಅಂತ ನಾನು ಈ ಥರ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತಿರೋ ಉದ್ದೇಶನೇ ನಿಮಗೋಸ್ಕರ. ನೀವೇ ವೀಡಿಯೋನ ನೋಡಲಿಲ್ಲ ಅಂದರೆ ಸರಿ ಇರಲ್ಲ. ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ಆದಷ್ಟು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿದ್ರೆ ರೈತನ ಮಗನ್ನ ಸಪೋರ್ಟ್ ಮಾಡೋಂಗಾಗತ್ತೆ. ನಾನು ಕೂಡ ಬೆಳಿಬೋದು, ನಾನು ಕೂಡ 2 ಕಾಸು ಯೂಟ್ಯೂಬಿಂದ ದುಡಿಬೋದು ಅಂತ ವಿನಂತಿ ಮಾಡ್ಕೊತೀನಿ. ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ಅಂತ ವಿನಂತಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಆದಷ್ಟು ಹಳ್ಳಿ ಕಡೆ ಹಸು ತುಂಬ ಚೆನ್ನಾಗೈತೆ. ನೋಡ್ಕೊಳ್ಳಿ, ಹಾಲೆಲ್ಲ ಕರೀತಾ ಇದ್ದರೆ ಕಣ್ಮುಂದೆ ಪ್ರೂಫ್ ಸಮೇತನೇ ನೋಡ್ಕೊಳ್ಳಿ ಯಾವ ಥರ ಹಾಲು ಕರೀತಾ ಇದ್ದರೆ. ಹಸು ಒದೆಯೋದಾಗಲಿ, ಕಿವೋದಾಗಲಿ, ಕಾಲು ಎತ್ತೋದಾಗಲಿ ಯಾವುದೇ ಥರ ಇಲ್ಲ. ನಮ್ಮ ಹಳ್ಳಿ ಕಡೆ ಹಸುಗಳು ಆಲ್ಮೋಸ್ಟ್ ಕಾಲು ಎತ್ತೋದಾಗಲಿ ಒದೆಯೋದಾಗಲಿ ಏನು ಸಮಸ್ಯೆ ಇರಲ್ಲ. ಯಾಕಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಗಂಡಸರು ಎಲ್ಲ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ಜಮೀನಲ್ಲಿ ಕೆಲಸ ಮಾಡ್ಬಿಟ್ಟು ಬಂದು ಸುಸ್ತಾಗಿರ್ತಾರೆ. ಅದರಿಂದ ನಮ್ಮ ಹೆಂಗಸ್ರುಗಳೇ, ನಮ್ಮ ಮನೆಯಲ್ಲಿರೋ ಹೆಂಗಸ್ರುಗಳೇ ಹಾಲು ಕರಿಯೋದು. ಅದರಿಂದ ನಾವು ಆದಷ್ಟು ಸಾಧು ಗುಣ ಹೊಂದಿರೋ ಹಸುಗಳನ್ನ ಆಯ್ಕೆ ಮಾಡಿ ತೊಗೊಂಡು ಬರೋದು ಹಳ್ಳಿ ಕಡೆ ಎಲ್ಲ. ಮತ್ತು ಕೈಗೊಜ್ಜು ನೀರು ಮತ್ತು ಜಮೀನಲ್ಲಿ ಏನು ಬೆಳೆದಿರತ್ತೋ ಅದು ತಿನ್ಕೊಂಡು ಬಿಸಿಲಿಗೆ ಹೊಂದ್ಕೊಂಡಿರಬೇಕು ಅಂಥ ಹಸುಗಳನ್ನ ನಾವು ತಗೊಂಡು ಬರೋದು. ಸಿಟಿ ಕಡೆ ಹಸುಗಳನ್ನ ನಾವು ತಗೊಂಡು ಬರೋಲ್ಲ. ಆಲ್ಮೋಸ್ಟ್ ಇದು ಹಳ್ಳಿ ಕಡೆ ಹಸು ಅಂತಲೇ ನಿಮಗೆ ಪಕ್ಕ ಗೊತ್ತಾಗ್ತಾ ಇರ್ಬೋದು. ಆಲ್ಮೋಸ್ಟ್ ನಾನು ಹಳ್ಳಿ ಕಡೆ ಹಸುಗಳನ್ನೇ ಆಯ್ಕೆ ಮಾಡೋದು, ಸಂತೆಗಳಿಗೆ ಹೋಗೋದೇ ಇಲ್ಲ. ಹಳ್ಳಿ ಕಡೆ ಹಸುಗಳು ಹುಡುಕಿ ತಗೋತೀನಿ. ಈಗ ಒಂದೊಂದೇ ನಾನು ತೊಗೊಂಡು ಬಂದು ಸೇಲ್ನು ಕೂಡ ಮಾಡೋದು. ಆಲ್ಮೋಸ್ಟು ತುಂಬ ಚೆನ್ನಾಗಿವೆ ಹಸುಗಳ ಬಗ್ಗೆ ಅಂತೂ ಏನು ಮಾತಾಡೋಂಗಿಲ್ಲ. ಹಸು ತುಂಬ ಸಾಧು ಗುಣ ಅಂತೂ ನೀವು ಕಣ್ಮುಂದೆ ಪ್ರೂಫ್ ಸಮೇತನೇ ನೋಡ್ಬೋದು. ಕಾಲು ಎತ್ತೋದಾಗಲಿ ಒದೆಯೋದಾಗಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತು ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡೋದೇ ಇಲ್ಲ. ಕರು ಹಾಕಿರೋ ಹಸುಗಳನ್ನ ನಾನು ಮಾರಾಟ ಮಾಡೋದು. ಕರು ಹಾಕಿರೋ ಹಸುಗಳನ್ನ ಏನಕ್ಕೆ ಮಾರಾಟ ಮಾಡ್ತೀನಿ ಅಂದರೆ ಯಾರಿಗೂ ಮೋಸ ಹೋಗಬಾರ್ದು. ಕರು ಹಾಕಿದ್ಮೇಲೆ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ನೀವೇ ಕರ್ದು ಎಲ್ಲ ನೋಡಿ ತಗೋಬೋದು. ಮತ್ತು ಯಾವ ತೊಟ್ಟಲ್ಲಿ ಹಾಲು ಬರ್ತೈತೆ, ಯಾವ ತೊಟ್ಟಲ್ಲಿ ಹಾಲು ಬರ್ತಾ ಇಲ್ಲ ಅಂತ ನಿಮಗೆ ಕಣ್ಮುಂದೆ ಪ್ರೂಫ್ ಸಮೇತನೇ ಸಿಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡಲ್ಲ. ಈಗ ನೋಡಿ ಫ್ರೆಂಡ್ಸ್, ಹೊಸದಾಗಿ ಫಾರ್ಮ್ ಮಾಡೋರಿಗೆ ಈಗ ಅನುಭವ ಇರಲ್ಲ. ಹಸುಗಳನ್ನ ಯಾವ ಥರ ತಗೋಬೇಕು, ಯಾವ ಥರ ತಗೋಬಾರ್ದು ಅಂತ ಅನುಭವ ಇರಲ್ಲ. ಅವರೆಲ್ಲ ತುಂಬ ಜನ ಹ್ಯಾಮರ್ಬಿಡ್ತಾರೆ. ಸಂತೆಗಳಿಗೆ ಹೋಗಿ ಯಾವುದ್ಯಾವುದು ಹಸುಗಳನ್ನ ಕೊಂಡ್ಕೊಂಡು ಬಂದು ತುಂಬ ಮೋಸ ಹೋಗಿದ್ದಾರೆ. ಅದರಿಂದ ಆಲ್ಮೋಸ್ಟ್ ಈ ಥರ ನಾನು ಗಬ್ಬದ ಹಸುಗಳನ್ನ ಮಾರಲಿಲ್ಲ. ಕರು ಹಾಕಿರೋ ಹಸುಗಳನ್ನ ಮಾರಾಕ್ರೆ ಅವ್ರಿಗೆ
ಅಂತಲೇ ಒಂದು ಪ್ರೂಫ್ ಸಿಗ್ಬಿಡುತ್ತೆ. ಏನು ಹಾಲೆಲ್ಲ ಕರ್ದು ನೋಡಿ ತಗೋಬೋದು, ಯಾವ ತೊಟ್ಟಲ್ಲಿ ಹಾಲು ಕಮ್ಮಿ ಬರ್ತೈತೆ ಅದನ್ನು ಕೂಡ ನಿಮಗೆ ಪ್ರೂಫ್ ಸಮೇತನೇ ಗೊತ್ತಾಗುತ್ತೆ. ಮತ್ತು ಕರು ಹಾಕಿರೋದು ಆಲ್ಮೋಸ್ಟ್ ಎಲ್ಲ ಕಷ್ಟನೂ ದಾಟ್ಬಿಟ್ಟಿರುತ್ತೆ. ಕರು ಹಾಕೋ ಗಂಟ ಎಲ್ಲರಿಗೂ ಒಂದು ಸ್ವಲ್ಪ ಕಷ್ಟ ಇರುತ್ತೆ. ಕರು ಹಾಕಾದ್ಮೇಲೆ ಏನು ಸಮಸ್ಯೆನೇ ಇರಲ್ಲ. ಅದೇನಿದ್ರೂ ಹಾಲು ಕರ್ಕೋಬೇಕು, ಒಳ್ಳೆ ಪ್ರಮಾಣದಲ್ಲಿ ಮೇವು ಕೊಟ್ಕೋಬೇಕು, ಹಾಲು ಕರ್ಕೋಬೇಕು ಅಷ್ಟೇ ಇರುತ್ತೆ. ಆ ಥರ ಯಾರಿಗೂ ಸಮಸ್ಯೆ ಆಗೋಲ್ಲ, ಯಾರೂ ಫೇಲ್ ಆಗೋಲ್ಲ, ಯಾರಿಗೂ ಮೋಸನೂ ಹೋಗಲ್ಲ ಅಂದ್ಬಿಟ್ಟು ಈ ಥರ ನಾನು ಮಾಡ್ತಾಯಿರೋದು. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ತುಂಬಾ ಜನ ತೊಗೊಂಡು ಹೋಗ್ತಾಯಿದ್ದಾರೆ ಹಸುಗಳನ್ನ, ತುಂಬಾ ಸಪೋರ್ಟ್ನೂ ಕೂಡ ಮಾಡ್ತಾನೇ ಇದ್ದಾರೆ. ಆಲ್ಮೋಸ್ಟು ಯಾರಿಗೂ ಕೂಡ ಈಗ ಗಂಟ ಮೋಸನೂ ಹೋಗಿಲ್ಲ. ತುಂಬ ಜನ ಹಸುಗಳನ್ನ ತಗೊಂಡು ಹೋಗಿದ್ದಾರೆ. ನಾನು ಹೇಳ್ದಷ್ಟೇ ಹಾಲನ್ನು ಕೂಡ ಬೀಳ್ತೈತೆ. ಆದಷ್ಟು ಅವ್ರ ನಂಬರ್ಸ್ಗಳು ಬೇಕಾದ್ರೂ ಕೂಡ ನಾನು ಕೊಡ್ತೀನಿ, ಫೋನ್ ಮಾಡಿ ಕೇಳ್ಕೊಳ್ಳಿ. ಹೇಳ್ದಂಗೆ ಹಾಲು ಬೀಳ್ತೈತೆ, ಚೆನ್ನಾಗಿವೆ ಹಸುಗಳು. ಅದಕ್ಕೋಸ್ಕರ ಯಾರೂ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರನೇ ಈ ಥರ ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡ್ತಾಯಿಲ್ಲ, ಕರು ಹಾಕಿರೋ ಹಸುಗಳನ್ನೇ ಮಾರಾಟ ಮಾಡ್ತಾಯಿರೋದು. ಅದಕ್ಕೋಸ್ಕರ ನೀವು ಕೂಡ ನಾನು ಇಷ್ಟೊಂದು ಕಷ್ಟಪಟ್ಟಾದ್ಮೇಲೆ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಹಸು ಬಂದು 6 ಕಡೆ 2ನೇ ಸೂಲು, ಕರು ಹಾಕಿ 2.5 ತಿಂಗಳಾಗೈತೆ, ಪಕ್ಕ 2.5 ತಿಂಗಳಾಗೈತೆ ಕರು ಹಾಕಿ. 6 ಕಡೆ ಕರು ಹಾಕಿದ ನಂತರ ಪ್ರೆಸೆಂಟ್ ಒಂದು ಟೈಮ್ಗೆ 7.5-8 ಲೀಟ್ರ್ ಹಾಲು ಕೊಟ್ಟೈತೆ. ಪ್ರೆಸೆಂಟ್ ಒಂದು ಟೈಮ್ಗೆ 7.5-8 ಲೀಟ್ರ್ ಹಾಲು ಕೊಟ್ಟೈತೆ. ಕರು ಹಾಕಿ 2.5 ತಿಂಗಳು ಅವರು ಸರಿಯಾಗಿ ಸಾಕಾಣಿಕೆನ ಮಾಡಿಲ್ಲ, ಕರೆಕ್ಟಾಗಿ ಹೊಟ್ಟೆ ತುಂಬ ಮೇವನ್ನು ಕೊಟ್ಟಿಲ್ಲ. ಹಸು ಅದರಿಂದ ಒಂದು ಸ್ವಲ್ಪ ವೀಕ್ ಆಗಿಬಿಟ್ಟು ಪ್ರೆಸೆಂಟು ಒಂದು ಟೈಮ್ಗೆ 4 ಲೀಟ್ರ್ ಹಾಲು ಬೀಳ್ತೈತೆ. ನೀವೇ ಕಣ್ಮುಂದೆ ಪ್ರೂಫ್ ನೋಡ್ಕೊಳ್ಳಿ, 4 ಲೀಟ್ರ್ ಹಾಲು ಬೀಳ್ತೈತೆ. ಅದರಿಂದ ಒಂದು ಸ್ವಲ್ಪ ಕಮ್ಮಿ ಬೆಲೆಗೆ ಮಾರಾಟ ಮಾಡ್ತಾರದು. 6 ಕಡೆ 2ನೇ ಸೂಲು, ಒಳ್ಳೆ ಟಾಪ್ ಹೆಣ್ಕರುನೇ ಹಾಕೈತೆ. ಸೇಮ್ ಅದ್ರ ತಾಯಿ ಥರನೇ ಹೆಣ್ಕರುನೂ ಐತೆ. ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲೇ ತೋರಿಸ್ತೀನಿ, ನೋಡ್ಕೊಳ್ಳಿ. ಹೆಣ್ಕರು ಹಾಕೈತೆ, ಚೆನ್ನಾಗೈತೆ ನೋಡಿ. ಸ್ಟಾರ್ಟಿಂಗಲ್ಲೇ ಒಂದೊಂದು ಟೈಮ್ಗೆ 7.5 ಲೀಟ್ರ್ 8 ಲೀಟ್ರ್ ಹಾಲು ಕೊಡ್ತು. ಈಗ ಹಸು ಒಂದು ಸ್ವಲ್ಪ ವೀಕ್ ಆಗೋದ್ರಿಂದ ಮತ್ತು ಹೊಟ್ಟೆ ತುಂಬ ಮೇವು ಕೊಡ್ತಾ ಇಲ್ಲ, ಅದರಿಂದ ಅದು ಒಂದು ಟೈಮ್ಗೆ 4 ಲೀಟ್ರ್ ಹಾಲು ಕೊಡ್ತೈತೆ. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ನೋಡ್ಕೊಳ್ಳಿ, ಕ್ಯಾನ್ನು ಕೂಡ ಖಾಲಿ ಐತೆ, ಹಾಲೆಲ್ಲ ಕರೆದಾಗೈತೆ, ಕ್ಯಾನ್ನು ಕೂಡ ಖಾಲಿ ಐತೆ. ನೋಡಿ ಈಗ ಎಷ್ಟು ಲೀಟ್ರ್ ಹಾಲು ಬರುತ್ತೆ ಅಂತಲೂ ಕೂಡ ಎಣಿಸಿ ಹಾಕ್ತಾರೆ. ನೋಡ್ಕೊಳ್ಳಿ, ಅಲ್ಲಿ ಒಂದು ಸಣ್ಣದಾಗಿ ಪಾತ್ರೆ ಕಾಣಿಸ್ತೈತೆ ನೋಡಿ, ಅದು 1.5 ಲೀಟ್ರು, 1 ಲೀಟ್ರ್ 200-300 ಗ್ರಾಮ್ ಬರುತ್ತೆ ಫ್ರೆಂಡ್ಸ್. ಎಕ್ಸಾಕ್ಟ್ಲಿ 1 ಲೀಟ್ರ್ಗಿಂತ ಜಾಸ್ತಿನೇ ಐತೆ, 1 ಲೀಟ್ರ್ಗಿಂತ ಕಮ್ಮಿ ಇಲ್ಲ. ನೋಡಿ ಅದು ಎಷ್ಟು ಈಗ ಬಗ್ಸಿ ಹಾಕ್ತಾರಂತ ನೀವೇ ಕಣ್ಮುಂದೆ ಪ್ರೂಫ್ ಸಮೇತನೇ ನೋಡ್ಕೊಳ್ಳಿ ಎಷ್ಟು ಲೀಟ್ರ್ ಹಾಲು ಬೀಳ್ತು ಅಂತ. ಎಕ್ಸಾಕ್ಟ್ಲಿ 4 ಲೀಟ್ರ್ ಹಾಲು ಬೀಳ್ತೈತೆ ಫ್ರೆಂಡ್ಸ್. ಒಂದು ಟೈಮ್ಗೆ 4 ಲೀಟ್ರ್ ಹಾಲು ಬೀಳ್ತೈತೆ. ಸ್ಟಾರ್ಟಿಂಗಲ್ಲೇ ಒಂದು ಟೈಮ್ಗೆ 8 ಲೀಟ್ರ್ ಹಾಲು ಕೊಡ್ತು, ಈಗ 4 ಲೀಟ್ರ್ ಹಾಲು ಕೊಡ್ತೈತೆ. ನೋಡಿ 1200 ಗ್ರಾಮ್ ಇಲ್ಲಿ ಹಾಲು ಐತೆ, ಅಂದರೆ 1 ಲೀಟ್ರ್ 200 ಗ್ರಾಮ್ ಹಾಲು ಹಾಕಿದರೆ, ಈಗ ಒಂದು ಜಗ್ ಹಾಕಿದರೆ ಇನ್ನೊಂದು ಜಗ್ನು ಕೂಡ ಹಾಕ್ತಾರೆ. ನೋಡ್ಕೊಳ್ಳಿ, ಆದಷ್ಟು ಪ್ರೂಫ್ ಸಮೇತನೇ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಇಷ್ಟೊಂದು ಕಷ್ಟಪಟ್ಟು ನಿಮಗೋಸ್ಕರನೇ ವೀಡಿಯೋಸ್ಗಳನ್ನ ಮಾಡ್ತಾಯಿರೋದು. ಯಾರಿಗೂ ಮೋಸ ಹೋಗಬಾರ್ದು, ಎಲ್ಲರಿಗೂ ಸುಲಭವಾಗಲಿ ಅನ್ನೋಕ್ಕೋಸ್ಕರನೇ ಈ ಥರ ಮಾಡ್ತಾಯಿರೋದು. ನೋಡಿ 2ನೇ ಜಗ್ನು ಕೂಡ ಹಾಕಿದ್ರು. 1200 ಲೆಕ್ಕಾಚಾರದಿಂದ ಹಾಕೊಂಡ್ರು 2 ಲೀಟ್ರು 400 ಗ್ರಾಮ್ ಆಯಿತು. ನೋಡಿ ಇನ್ನೊಂದು ಜಗ್ನು ಕೂಡ ಹಾಕ್ತಾರೆ. ನೋಡ್ಕೊಳ್ಳಿ, ಆ ಥರನೇ ಆದಷ್ಟು ಪ್ರೂಫ್ ಸಮೇತನೇ ನಮ್ಮ ರೈತರು ತೋರಿಸ್ತಾ ಇದ್ದಾರೆ. ನೋಡ್ಕೊಳ್ಳಿ, ಈ ಥರ ಯಾರು ಹಾಲು ಕರೆದು ತೋರಿಸೋರು ಯಾರೂ ಇಲ್ಲ. ಆಲ್ಮೋಸ್ಟ್ ಗಬ್ಬ ಹಸುಗಳಲ್ಲಿ ತುಂಬ ಮೋಸ ಹೋಗಿದ್ದಾರೆ. ನೋಡ್ಕೊಳ್ಳಿ, 3ನೇ ಜಗ್ ಹಾಕಿದ್ರು. ಎಷ್ಟಾಯಿತು? 3 ಲೀಟ್ರು 600 ಗ್ರಾಮ್ ಆಯಿತು. ಇಲ್ಲಿ 400 ಗ್ರಾಮ್ ಅಷ್ಟು ಹಾಲು ಲೆಕ್ಕಾಚಾರ ಮಾಡ್ಕೊಂಡ್ರು ಟೋಟ್ಲು 4 ಲೀಟ್ರ್ ಹಾಲು ಬಿದ್ದೈತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಾಲ್ದಂತೂ ನಿಮಗೆ ಪ್ರೂಫ್ ಸಮೇತನೇ ತೋರಿಸಿದ್ದೀನಿ. ಅದೇ ಇದರದ್ದು ಹೆಣ್ಕರು ಹಾಕಿರೋದು. ನೋಡಿ, ಹೆಣ್ಕರು 2.5 ತಿಂಗಳದ್ದು ಇದೇ ಹೆಣ್ಕರು. ನೋಡ್ಕೊಳ್ಳಿ, ಸೇಮ್ ಅದ್ರ ತಾಯಿ ಥರನೇ ಐತೆ. ಹಣೆ ಮೇಲೆ ಸ್ಟಾರ್ ಐತೆ, ಮತ್ತು ಆಹಾರ ಎಲ್ಲ ತಿನ್ನೋದನ್ನ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಮತ್ತು ಸೇಮ್ ಅದ್ರ ತಾಯಿ ಥರನೇ ಇರೋದು. ನೋಡಿ ಫ್ರೆಂಡ್ಸ್, ಹೆಣ್ಕರು ಕೂಡ. ಮತ್ತು ನೋಡಿ, ಯಾರಿಗಾದ್ರೂ ಇಷ್ಟ ಆಗಿದ್ದರೆ ತಗೊಳ್ಳಿ. ಜೊತೆ ಎರಡನ್ನೂ ಸೇರಿಸಿ 44,000 ರೂಪಾಯಿ. ಹಸು ಮತ್ತು ಕರು ಎರಡನ್ನೂ ಕೂಡ ಸೇರಿಸಿ 44,000 ರೂಪಾಯಿ. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಫ್ರೆಂಡ್ಸ್.